ಕಲಿಯುಗದ ಕುಡುಕ ಖ್ಯಾತಿಯ ಹಾಸ್ಯ ಕಲಾವಿದ ತಮ್ಮ ಕಾಮಿಡಿ ಮೂಲಕವೇ ಉತ್ತರ ಕರ್ನಾಟಕದಲ್ಲಿ ನಗುವಿನ ಹೊಗಲು ಹರಿಸಿದ್ದ ರಾಜ್ ತಾಳಿಕೋಟೆ ನಿಧನರಾಗಿದ್ದಾರೆ. ಉತ್ತರ ಕರ್ನಾಟಕಕ್ಕೆ ನಗುವಿನ ಹುಚ್ಚು ಹಿಡಿಸಿದ್ದ ಕಲಿಯುಗದ ಕುಡುಕ ಖ್ಯಾತಿಯ ನಟ ರಾಜು ತಾಳಿಕೋಟೆ ಮೃತಪಟ್ಟಿದ್ದಾರೆ. ಆದರೆ ರಾಜು ತಾಳಿಕೋಟೆಯವರ ಜೀವನವೇ ಬಲು ರೋಚಕ. ಅವರ ಹುಟ್ಟಿನಿಂದ ಹಿಡಿದು ನಿಧನದವರೆಗೆ ಜೀವನದಲ್ಲಿ ಕಂಡ ಏರಿಳಿತಗಳ ಬಗ್ಗೆ ಸಕಲ ಮಾಹಿತಿ ಕೊಡ್ತೀವಿ ನೋಡಿ. ನಾವು ಅಂದುಕೊಂಡಂತೆ ಅವರ ಅಸಲಿ ಹೆಸರು ರಾಜು ತಾಳಿಕೋಟೆ ಅಲ್ಲ, ರಾಜೇ ಸಾಬ ಮಕ್ತುಮ್ ಸಾಬ್ ಯಕಂಚಿ. ಜನ ಅವರನ್ನ ರಾಜು ಎಂದೇ ಶಾರ್ಟ್ ಕಟ್ ನಲ್ಲಿ ಕರೆಯಲು ಆರಂಭಿಸಿದ್ರು. ಆಗ ಸರ್ನೇಮ್ ಆದ ಯಕಂಚಿಯನ್ನ ಬದಿಗಿಟ್ಟು ಅವರ ಊರ ಹೆಸರಾದ ತಾಳಿಕೋಟೆಯನ್ನ ಸೇರಿಸಿಕೊಂಡ್ರು. ಆಗಿನಿಂದ ರಾಜೇ ಸಾಬ್ ಮಕ್ತಮ್ ಸಾಬ್ ಯಕಂಚಿ ರಾಜ್ ತಾಳಿಕೋಟೆ ಆದ್ರು. ರಾಜು ತಾಳಿಕೋಟೆ ತಂದೆ ತಾಯಿ ಇಬ್ರು ರಂಗಭೂಮಿ ಕಲಾವಿದರು. ಅವರದ್ದೇ ಒಂದು ನಾಟಕ ಸಂಘ ಕೂಡ ಇತ್ತು. ರಾಜು ತಾಳಿಕೋಟೆ ಮುಸ್ಲಿಂ ಆಗಿದ್ರು. ಬಾಲ್ಯದ ವಿದ್ಯಾಭ್ಯಾಸ ಎಲ್ಲವೂ ಆಗಿದ್ದು ಮಠದಲ್ಲಿ. ಮುಸ್ಲಿಂ ಆಗಿದ್ರು, ಮಠದಲ್ಲಿ ಓದುತ್ತಿದ್ದ ಕಾರಣ ಅಲ್ಲಿಯ ರೀತಿ ನೀತಿಯಂತೆ ಅನುಸರಿಸುತ್ತಿದ್ರು. ವಿಭೂತಿ ಹಚ್ಕೊಂಡು ಊಟ ಮಾಡಬೇಕಿತ್ತು, ವಚನಗಳ ಅಭ್ಯಾಸ ಮಾಡಬೇಕಿತ್ತು. ನಾನು ಈಗಲೂ ಕೂಡ ನನ್ನ ಹಿಂದೂ ಸ್ನೇಹಿತರ ಮನೆಗೆ ಹೋದ್ರೆ ವಿಭೂತಿ ಧಾರಣೆ ಮಾಡಿಯೇ ಊಟ ಮಾಡ್ತೇನೆ ಎಂದು ಹಲವು ಬಾರಿ ರಾಜು ತಾಳಿಕೋಟೆ ಹೇಳಿಕೊಂಡಿದ್ದಾರೆ. ರಾಜು ತಾಳಿಕೋಟೆ ವೈಯಕ್ತಿಕ ಜೀವನವು ಬಲು ರೋಚಕ. ರಾಜು ತಾಳಿಕೋಟೆಗೆ ಇಬ್ಬರು ಹೆಂಡತಿಯರು. ಅಚ್ಚರಿ ಅಂದ್ರೆ ಇಬ್ಬರ ಹೆಸರು ಕೂಡ ಪ್ರೇಮ.